ಇನ್ನು ಬುರುಡೆ ರಹಸ್ಯವನ್ನ ಭೇದಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಬುರುಡೆ ಚಿನ್ನಯ್ಯನ ಹೇಳಿಕೆಯ ಜೊತೆಗೆ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಳ್ತಿದ್ದಾರೆ. ನಿಮಗೆ ನೆನಪಿರಬಹುದು, ಎಸ್ಐಟಿ ಅಧಿಕಾರಿಗಳು ಈ ಚಿನ್ನಯ್ಯ ತೋರಿಸಿದಂತಹ ಸ್ಪಾಟ್ಗಳನ್ನ ಅಗೆಯುವಂತಹ ಸಂದರ್ಭದಲ್ಲೂ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ರು. ತನಿಖೆಯ ಪ್ರತಿಯೊಂದು ಭಾಗದಲ್ಲ ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ. ಮುಂದುವರೆದ ಭಾಗವಾಗಿ ಇವತ್ತು ಮಹಜರು ವೇಳೆಯೂ ಕೂಡ ವಿಡಿಯೋ ಚಿತ್ರೀಕರಣ. ಮಂಗಳೂರಿನ ಅಧಿಕಾರಿಗಳನ್ನ ಎಸ್ಐಟಿ ಅಧಿಕಾರಿಗಳು ಕರೆತಂದಿದ್ದಾರೆ. ಪ್ರಕರಣದಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರದು ಅಂತ ಹೇಳಿ ಈ ಒಂದು ನಿಲುವು. ಹೀಗಾಗಿ ಅದೇ ಅಧಿಕಾರಿಗಳನ್ನ ಎಸ್ಐಟಿ ಅಧಿಕಾರಿಗಳು ಕರೆತಂದಿರುವುದು. ಮಂಗಳೂರು ಎಫ್ಎಸ್ಎಲ್ ವಿಭಾಗದ ಸೋಕೋ ಸಿಬ್ಬಂದಿ ಸುಮನ್, ಅರ್ಪಿತಾ, ಕಾವ್ಯಶ್ರೀ ಅವರನ್ನ ಎಸ್ಐಟಿ ಅಧಿಕಾರಿಗಳು ಕರೆತಂದಿದ್ದಾರೆ. ಹಾಗೆಯೇ ಬೆಳ್ತಂಗಡಿ ತಾಲೂಕಿನ ನಡಾ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕಿರಣ್, ಮಿತ್ತಬಾಗಿಲು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಅಜಿತ್ ಎಲ್ಲರನ್ನೂ ಕೂಡ ಬೆಂಗಳೂರಿಗೆ ಎಸ್ಐಟಿ ಅಧಿಕಾರಿಗಳು ಕರೆತಂದಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಗಮನಿಸ್ತಾ ಇದ್ದೀವಿ ಈ ಒಂದು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಮಾಡಿದಂತಹ ಆರೋಪದ ಬಲೆ ಇದೆಯಲ್ಲ, ಇದೀಗ ಅವರುಗಳನ್ನೇ ಸುತ್ತಕೊಳ್ತಾ ಇದೆ. ಈಗ ಒಂದು 6 ಮಂದಿಯ ಸುತ್ತ ಈ ಒಂದು ಬುರುಡೆಯ ಕಥೆ ಸುತ್ತಾ ಇದೆ. ಮುಂದುವರೆದ ಭಾಗವಾಗಿ ಇವತ್ತು ಜಯಂತ್ ನಿವಾಸದಲ್ಲೂ ಕೂಡ ಮಹಜರು ನಡೀತಾ ಇದೆ. ಈ ಪ್ರಕರಣದಲ್ಲಿ ಯಾರೆಲ್ಲ ಸೋಕೋ ಟೀಮ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ರು ಅವರೆಲ್ಲರನ್ನ ಕೂಡ ಬೆಂಗಳೂರಿಗೆ ಕರೆತಂದು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವುದು. ಇದರಿಂದ ಯಾವ ರೀತಿಯಾಗಿ ಲಾಭ ಆಗುತ್ತೆ, ತನಿಖೆಗೆ ಇದು ಹೇಗೆ ಉಪಯೋಗ ಅಂತ ಹೇಳಿ ಪೃಥ್ವಿ. ಮಧುಶ್ರೀ, ಇವತ್ತು ಬೆಳ್ತಂಗಡಿಯಿಂದ ಈ NIA ತನಿಖೆ ಬೆಂಗಳೂರಿಗೆ ಶಿಫ್ಟ್ ಆಗಿರುವಂಥದ್ದು. ಅಲ್ಲಿ ತನಿಖೆ ನಡೀತಾ ಇದೆ. ಸೊ ಅಲ್ಲಿ ತನಿಖೆ ನಡೀತಾ ಇದ್ರು ಕೂಡ ಇಲ್ಲಿನ SITಯ ಎಲ್ಲ ಅಧಿಕಾರಿಗಳ ತಂಡ 2 ದೊಡ್ಡ ವಾಹನಗಳಲ್ಲಿ ಮತ್ತೆ ಕಾರ್ಗಳಲ್ಲೂ ಕೂಡ ಹೋಗಿರುವಂಥದ್ದು. ಹೋಗುವಾಗ ಸೋಕೋ ಟೀಮ್ ಏನು ಇಲ್ಲಿ ಆ ಒಂದು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಸೋಕೋ ಟೀಮ್ನ ಸದಸ್ಯರುಗಳು ಇಲ್ಲಿ ಕಾಣಸಿಗ್ತಾ ಇದ್ರು. ಸೊ ಅದೇ ಒಂದು ಸೋಕೋ ಟೀಮ್ನ ಸದಸ್ಯರುಗಳನ್ನ ಈಗ ಕರ್ಕೊಂಡು ಹೋಗಿರುವಂಥದ್ದು. ಮತ್ತೆ ಗ್ರಾಮ ಪಂಚಾಯಿತಿಯ ಏನು ಕಾರ್ಯದರ್ಶಿಗಳು, ಬೇರೆ ಬೇರೆ ಸಿಬ್ಬಂದಿಗಳೇನಿದ್ರು, ಸೊ ಅವರು ಇಲ್ಲಿ ಕಳೆದ 1-1.5 ತಿಂಗಳಿಂದ ಈ SIT ಜೊತೆ ಕೆಲಸ ಮಾಡ್ತಾ ಇದ್ರು. ಸೊ ಅವರನ್ನು ಕೂಡ ಈಗ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ವಿಚಾರದಲ್ಲಿ ಎಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿ ಸಾಕಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಅಂದ್ರೆ ಏನು ತನಿಖೆಯ ಆಯಾಮಗಳಲ್ಲಿ ಸಾಕಷ್ಟು ಇಲ್ಲಿ ಎವಿಡೆನ್ಸ್ಗಳು ಅಲ್ಲಿ ಎರಡಕ್ಕೂ ಕೂಡ ತಾಳೆ ಹಾಕುವಂಥದ್ದು ಇರ್ಬೋದು. ಮತ್ತೆ ಇಲ್ಲಿ ಕೆಲಸ ಮಾಡಿದಂಥವರಿಗೆ ಕೆಲವೊಂದು ವಿಚಾರಗಳು ಅನುಭವಗಳಿರುತ್ತೆ. ಅಂದ್ರೆ ಯಾವ್ಯಾವ ಹೇಳಿಕೆಗಳ ಸಂದರ್ಭದಲ್ಲಿ ಏನೇನು ಆತ ಹೇಳಿದ್ದ, ಅಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು ಅನ್ನೋ ಒಂದು ಮೀಟಿಂಗ್ ಇಲ್ಲೇ ಆಗಿರುತ್ತೆ. ಸೊ ಇವತ್ತು ಏನು ಬೆಳಗ್ಗೆ ಹೊರಡಕ್ಕಿಂತ ಮೊದಲು ನಿನ್ನೆ ರಾತ್ರಿ ಒಂದು ಮೀಟಿಂಗನ್ನು ಕೂಡ ಮಾಡಿದ್ರು. ಮೀಟಿಂಗನ್ನು ಮಾಡಿ ಅಲ್ಲಿ ನಾಳೆ ಹೋಗೋಂಥ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ ಎಲ್ಲವನ್ನೂ ಕೂಡ ನೋಟ್ ಮಾಡ್ಕೊಳ್ಳಾಗಿತ್ತು. ಅದರ ಪ್ರಕಾರನೇ ಇವಾಗ ಈ ಒಂದು ಸ್ಥಳ ಮಹಜರಿಗೆ ಹೋಗಿರುವಂಥದ್ದು. ಅಂದರೆ ಹೋಗುವಂಥ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಸರ್ಚ್ ವಾರೆಂಟನ್ನು ತೆಗೆದುಕೊಂಡೇ ಹೋಗಿದ್ದಾರೆ. ಸರ್ಚ್ ವಾರೆಂಟನ್ನು ತೆಗೆದುಕೊಂಡು ಹೋಗಿ ಈಗ ಸರ್ಚನ್ನು ಮಾಡ್ತಾ ಇರುವಂಥದ್ದು. ಅಲ್ಲಿ ಒಳಗಡೆ ಕೆಲವೊಂದು ದಾಖಲೆಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಉನ್ನತ ಮೂಲಗಳಿಂದ TV9ಗೆ ಮಾಹಿತಿ ಕೂಡ ಲಭಿಸಿರುವಂಥದ್ದು. ಕೆಲವೊಂದಿಷ್ಟು ದಾಖಲೆಗಳು ಅವ್ರ ಮನೆಯಲ್ಲಿ ಇದ್ವು, ಅವನ್ನೆಲ್ಲ ವಶಪಡಿಸ್ಕೊಂಡಿದ್ದಾರೆ. ಅಂದರೆ ಏನು ಈ ಚಿನ್ನಯ್ಯಗೆ ಸಂಬಂಧಪಟ್ಟಂಥ ದಾಖಲೆಗಳೇ ಅಂತ ಹೇಳೋಕ್ಕಾಗಲ್ಲ. ಅದನ್ನ ಮುಂದೆ ಅದನ್ನ ವೆರಿಫಿಕೇಶನ್ ಮಾಡಲಿಕ್ಕೆ ಬೇಕಾದಂಥದ್ದು ಮತ್ತೆ ಅದರಿಂದ ಯಾವುದಾದ್ರು ಎವಿಡೆನ್ಸ್ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ದಾಖಲೆಗಳನ್ನ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಏನು ಇಲ್ಲಿಂದ ಹೋದಂತಹ ಅಧಿಕಾರಿಗಳು ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಅನ್ನ ಇಲ್ಲಿಂದಲೇ ಮಾಡ್ಕೊಂಡಿದ್ದಂಥದ್ದು. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮನೆಗೆ ಸರ್ಚ್ ವಾರೆಂಟಿಗೆ ಹೋದಂಥ ಸಂದರ್ಭದಲ್ಲಿ SIT ಆಫೀಸ್ನಿಂದ ಏನು ಅವ್ರು ಹೊರಡ್ತಾರೆ ಅಲ್ಲಿಂದನೂ ಕೂಡ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡು ಅದು ಪ್ರೊಸೀಜರ್ ಮುಗಿಯೋವರೆಗೂ ಕೂಡ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿದ್ರು. ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿರುವಂಥದ್ದು. ಬೆಳಗ್ಗೆ ಇಲ್ಲಿಂದ ಹೊರಡುವಾಗಲೂ ಕೂಡ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಆನ್ ದ ವೇ ಅದನ್ನ ಆನ್ ಮಾಡಿದಾರೋ ಆಫ್ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಏನು ಆ ಒಂದು ಮನೆಗೆ ಅಂದ್ರೆ ಜಯಂತ್ ಮನೆಗೆ ಹೋಗುವಂತ ಸಂದರ್ಭ ಅಂದ್ರೆ ಅವ್ರ ಮನೆ ಸ್ವಲ್ಪ ದೂರ ಇದೆ ಅನ್ನಂಗೆ ವಿಡಿಯೋ ರೆಕಾರ್ಡ್ ಮಾಡಿ ಅವರ ಮನೆ ಒಳಗಡೆ ಏನು ಹೋಗ್ತಾರೆ, ಕಾಲಿಡ್ತಾರೆ, ಅಲ್ಲಿಂದ ಕಂಪ್ಲೀಟ್ ವಿಡಿಯೋ ಚಿತ್ರೀಕರಣವನ್ನು ಇವ್ರು ಮಾಡ್ಕೊಳ್ತಾರೆ. ಅಂದ್ರೆ ಇದು ಪ್ರತಿ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲೂ ಕೂಡ ಇದನ್ನೇ ಮಾಡಬೇಕಾಗುತ್ತೆ ಮಧುಶ್ರೀ. ಹಾಗೆ ಸಂಪರ್ಕದಲ್ಲಿರಿ ಪೃಥ್ವಿ, ಮಾಹಿತಿ ಪಡಿತೀನಿ.